ಇನ್ನು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಕೂಡ ಸಾರಥ್ಯವನ್ನು ವಹಿಸಿದ್ದಾರೆ. ಬಿಜೆಪಿ ಹಾಲಿ ಮತ್ತು ಮಾಜಿ ಶಾಸಕರು ಮುಖಂಡರು ಉಪಸ್ಥಿತರಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿಯ ಸಂಸದರು, ಸಚಿವರು ಮತ್ತು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧ್ಯಕ್ಷರು, ಮಾಜಿ ಸಂಸದರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಮಾಜಿ ಸದಸ್ಯರುಗಳು, ಇದರ ಜೊತೆಗೆ ಬಿಬಿಎಂಪಿಯ ಮಾಜಿ ಸದಸ್ಯರುಗಳು ಕೂಡ ಹಾಗೆ ಪಕ್ಷದ ಪದಾಧಿಕಾರಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದಲಿತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಂದಿವರೆಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆಯೇ ಶಾಸಕರು ಕೂಡ ಬಂದಿದ್ದಾರೆ. ಇನ್ನೊಂದು ವಿನಂತಿ ಇದೆ, ಸದಸ್ಯರು ಕೂಡ ವೇದಿಕೆಗೆ ಬರಬೇಕು. ಪೇರೆಂಟ್ ಬಾಡಿಯ ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ಈ ಹೋರಾಟದ ವೇದಿಕೆಗೆ ಬರಬೇಕು. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣವನ್ನ ಬಾರ್ಗಳ ಮಾಲೀಕರ ಅಕೌಂಟ್ಗೆ, ಕೋಆಪರೇಟಿವ್ ಸೊಸೈಟಿಗೆ, ಹೈದರಾಬಾದ್ಗೆ ಬೇರೆಯವರಿಗೆಲ್ಲ ವರ್ಗಾವಣೆ ಮಾಡಿ ಅದನ್ನ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೇ 187 ಕೋಟಿ ಅಲ್ಲ, ಅದು 89 ಕೋಟಿ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ. ಇಲ್ಲ ನಮ್ಮಲ್ಲಿ ಎಷ್ಟೋ ಜನ ಮುಖಂಡಗಳನ್ನ ನಾವು ನೋಡಿದಿರಿ, ರಾಜಕಾರಣಿಗಳನ್ನ ನೋಡಿದಿರಿ. ಆರೋಪ ಬಂದಾದ ತಕ್ಷಣ ರಿಸೈನ್ ಕೊಟ್ಟು ತನಿಖೆಗೆ ಒಳಪಡಿಸಿ ಅನ್ನೋ ಲೆಕ್ಕಾಚಾರದಲ್ಲಿ ಮನೆಗೆ ಬಂದಿರ್ತಕ್ಕಂಥ ನಾಯಕರುಗಳನ್ನ ನೋಡಿದಿರಿ. ಆದ್ರೆ ಈ ಸಿದ್ದರಾಮಯ್ಯನವರು ನಮ್ಮನ್ನು ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತೀರಿ ಅಂತ ಹೇಳಿ ಕೆಲವು ದಲಿತ ಮುಖಂಡಗಳನ್ನ ಬಿಸ್ಕೆಟ್ ಹಾಕಿ ಕೊಂಡ್ಕೊಂಡು ಇವತ್ತು ಅವ್ರನ್ನ ಹೋರಾಟ ಮಾಡಕ್ಕೂ ಬಿಡದೆ ಇವತ್ತು ನಾನು ಅಹಿಂದ ನಾಯಕರು ಅಂತ ಹೇಳಿ ವಿಧಾನಸೌಧದಲ್ಲಿ ಕುತ್ಕೊಳ್ಳಕ್ಕೆ ನಾಯಕ ನಾಯಕ